ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟಿನ ಒಂದು ಒಳ್ಳೆಯ ಪ್ರಾಪರ್ಟಿಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಈ ಜಾಗದ ಮುಂಭಾಗದಲ್ಲಿ ಉತ್ತಮವಾದ ಕಾಂಕ್ರೀಟ್ ರಸ್ತೆಯ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಇಲ್ಲಿ ಎಲ್ಲ ರೀತಿಯ ವೆಹಿಕಲ್ಗಳು ಸುಲಭವಾಗಿ ಬರಬಹುದಾದಂತಹ ಸುಸಜ್ಜಿತವಾದಂತಹ ರಸ್ತೆಯ ಮಾರ್ಗವನ್ನು ನಾವಿಲ್ಲಿ ನೋಡಬಹುದಾಗಿದೆ. ನ್ಯಾಷನಲ್ ಹೈವೇಯಿಂದ ಕೇವಲ 4 ಕಿಲೋಮೀಟರ್ ಅಂತರದಲ್ಲಿರುವ ಈ ಪ್ರಾಪರ್ಟಿಯ ಸಮೀಪದಲ್ಲಿ ಸ್ಕೂಲ್, ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್, ಪೆಟ್ರೋಲ್ ಬಂಕ್ ಪ್ರತಿಯೊಂದರ ಫೆಸಿಲಿಟಿ ಕೂಡ ಇರ್ತದೆ. ವೀಕ್ಷಕರೇ, ಇಂದು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಇದಾಗಿದ್ದು, ಇದು ರೋಡ್ ಪಕ್ಕದಲ್ಲೇ ಇರುವಂತಹ ಆಸ್ತಿಯಾಗಿರ್ತದೆ. ಹಾಗೆಯೇ ಈ ಮನೆಯಿಂದ ಸ್ವಲ್ಪ ದೂರದಲ್ಲಿ ಶಿಕಾರಿಪುರ ಹಾಗೆ ಸಾಗರಕ್ಕೆ ಹೋಗುವಂತಹ ಬಸ್ಗಳ ವ್ಯವಸ್ಥೆ ಕೂಡ ಇರ್ತದೆ. ಹಾಗೆಯೇ ನಾವಿಲ್ಲಿ ನೋಡ್ತಾ ಇರುವಂತಹ ಈ ಮನೆಯ ಮುಂಭಾಗದ ರಸ್ತೆ ನೇರವಾಗಿ NHಗೆ ಟಚ್ ಆಗುವಂತಹ ರಸ್ತೆ ಸಹ ಆಗಿದೆ. ಯಾರೆಲ್ಲ ಕಡಿಮೆ ಬಜೆಟಲ್ಲಿ ಜಾಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಹುಡುಕ್ತಾ ಇದ್ದೀರಾ ಅಂಥವರಿಗೆ ಎಲ್ಲ ಅನುಕೂಲಗಳನ್ನು ಒಳಗೊಂಡಿರುವಂತಹ ಈ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ಈ ಒಂದು ಪ್ರಾಪರ್ಟಿಯ 3 ಕಡೆಯಲ್ಲಿಯೂ ಸಂಪೂರ್ಣವಾಗಿ ತಂತಿ ಬೇಲಿಯನ್ನು ಅಳವಡಿಸಲಾಗಿದ್ದು, ಮನೆಯ ಮುಂಭಾಗದಲ್ಲಿ ಮೇನ್ ಗೇಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಈ ಒಂದು ಪ್ರಾಪರ್ಟಿಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ 28 ಗುಂಟೆ ಇರುವಂಥದ್ದು. ಅಂದರೆ ಸೆನ್ಸ್ ಲೆಕ್ಕದಲ್ಲಿ ನಾವು ನೋಡೋದಾದರೆ ಟೋಟಲ್ ಆಗಿ 70 ಸೆನ್ಸ್ ಇದ್ದು, ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 30,450 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ. ಹಾಗೆಯೇ ಈ ಒಂದು ಜಾಗ ಆಗಿರಬಹುದು ಮತ್ತು ಮನೆಯ ಮುಖ್ಯದ್ವಾರ ಪ್ರತಿಯೊಂದು ಕೂಡ ಪೂರ್ವ ದಿಕ್ಕಿನಲ್ಲಿ ಇರ್ತದೆ. ಮತ್ತು ಈ ಒಂದು ಮನೆಯ ಆವರಣದಲ್ಲಿ ಸಾಕಷ್ಟು ರೀತಿಯ ಗಿಡಮರಗಳನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ವೀಕ್ಷಕರೇ, ಈ ಮನೆಯ ಜಾಗದಲ್ಲಿ ಎಲ್ಲ ರೀತಿಯ ಹಣ್ಣು ತರಕಾರಿ ಗಿಡಗಳನ್ನು ಒಂದೇ ಕಡೆಯಲ್ಲಿ ನೋಡಬಹುದಾಗಿದ್ದು, ಈಗ ನಾವೇನು ನೋಡ್ತಾ ಇದ್ದೇವೆ ಇದು ಸಪೋಟ ಮರ ಆಗಿರುತ್ತದೆ. ಅಷ್ಟು ಮಾತ್ರವಲ್ಲದೆ ಫಲ ಬಂದಿರುವ 13 ತೆಂಗಿನ ಮರಗಳು, 5 ಅಡಿಕೆ ಮರಗಳು, 5 ಮಾವಿನ ಮರಗಳು, ಹಾಗೆಯೇ ಕಾಳು ಮೆಣಸು, ಗೋಡಂಬಿ, ಪಪ್ಪಾಯ, ನಿಂಬೆ ಹಾಗೆ ಬಾಳೆ ಗಿಡ ಮುಂತಾದ ಗಿಡ ಮರಗಳನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಮನೆಯ ಸುತ್ತಮುತ್ತ ಹಸಿರಿನ ವಾತಾವರಣ ಹಾಗೆ ತಣ್ಣನೆ ಬೀಸುವಂತಹ ಗಾಳಿ ಎಲ್ಲವೂ ಕೂಡ ಈ ಪರಿಸರದಲ್ಲಿ ತುಂಬಾನೇ ಸೊಗಸಾಗಿದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮಾಡಿ. ಇಲ್ಲಿ ನಾವು ನೋಡುವುದಾದರೆ ಎಲ್ಲ ತೆಂಗಿನ ಮರಗಳಲ್ಲಿಯೂ ಆಲ್ಮೋಸ್ಟ್ ಒಳ್ಳೆಯ ತೆಂಗಿನಕಾಯಿಗಳು ಬರಲು ಶುರುವಾಗಿದ್ದು, ಮನೆಗೆ ಬೇಕಾಗುವಂತಹ ಕಾಯಿ, ಎಳನೀರು ಪ್ರತಿಯೊಂದು ಕೂಡ ಇಲ್ಲೇ ದೊರೆಯುತ್ತದೆ. ಹಾಗೆಯೇ ಇಲ್ಲಿ ಬೆಳೆದಿರುವ ತೆಂಗು, ಅಡಿಕೆ, ಮಾವು, ಗೋಡಂಬಿ, ಕಾಳು ಮೆಣಸು ಇತ್ಯಾದಿ ಇವುಗಳಿಗೆಲ್ಲ ಮಾರ್ಕೆಟ್ನಲ್ಲಿ ಒಳ್ಳೆಯ ಬೆಲೆ ಇದ್ದು, ಇದೊಂದು ಇನ್ಕಮ್ ಪ್ರಾಪರ್ಟಿಯಾಗಿದ್ದು, ಇದು ಪಂಚಾಯತ್ ಅಂಡರಲ್ಲಿ ಬರುವಂತಹ ಪ್ರಾಪರ್ಟಿ ಸಹ ಆಗಿದೆ. ಪೇಟೆಯಿಂದ ತುಂಬ ಹತ್ತಿರದಲ್ಲೇ ಇರುವಂತಹ ಎಲ್ಲ ರೀತಿಯ ಸೌಕರ್ಯಗಳನ್ನು ಒಳಗೊಂಡಿರುವಂತಹ ಈ ಪ್ರಾಪರ್ಟಿಯ ಸುತ್ತಮುತ್ತ ಸಾಕಷ್ಟು ಮನೆಗಳು ಕೂಡ ಈಗಾಗಲೇ ನಿರ್ಮಾಣ ಆಗಿವೆ. ಓಕೆ, ನೆಕ್ಸ್ಟ್ ಮನೆಯ ಮುಂಭಾಗದಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದ್ದು, ನೀರಿನ ಬಗ್ಗೆ ನೋಡುವುದಾದರೆ ಪಂಚಾಯತ್ ವಾಟರ್ನ ಫೆಸಿಲಿಟಿ ಇರುತ್ತದೆ. ಓಕೆ, ನಾವು ಮನೆಯ ಹೊರಭಾಗ ಎಲ್ಲ ಸಂಪೂರ್ಣವಾಗಿ ಯಾವ ರೀತಿ ಎಲ್ಲ ಇದೆ ಅಂತೇಳಿ ನೋಡಿದ್ದಾಯಿತು. ನೆಕ್ಸ್ಟ್ ಮನೆಯ ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ. ಈಗ ನಾವು ನೋಡ್ತಾ ಇರುವಂತಹ ಈ ಮನೆಯನ್ನು ನಿರ್ಮಾಣ ಮಾಡಿ 2 ವರ್ಷ ಆಗಿರುತ್ತದೆ. ಈ ಮನೆಯ ಮುಖ್ಯದ್ವಾರ ಪೂರ್ವ ದಿಕ್ಕಿನಲ್ಲಿದ್ದು, ಮನೆಯ ಒಳಗೆ ನಾವು ಪ್ರವೇಶ ಆಗ್ತಾ ಇದ್ದಂತೆ ನಮಗೆ ಈ ರೀತಿಯಾಗಿ ಹಾಲ್ ಕಾಣಿಸ್ತದೆ. ಹಾಲ್ಗೆ ಅಟ್ಯಾಚ್ ಆಗಿ ಒಂದು ಚಿಕ್ಕ ದೇವರ ಮನೆ ಹಾಗೆಯೇ ಇಲ್ಲಿ ಅಡುಗೆ ಮನೆಯನ್ನು ಕೂಡ ನಾವು ನೋಡಬಹುದು. ಈ ಮನೆ ಕೇವಲ ಸಣ್ಣ ಕುಟುಂಬ ವಾಸ ಮಾಡಲು ಸೂಕ್ತವಾದಂತಹ ಮನೆಯಾಗಿದ್ದು, ಇಲ್ಲಿಗೆ ಬಂದಾಗ ಉಳಿದುಕೊಳ್ಳೋದಕ್ಕೆ ಅಂತೇಳಿ ಈ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆಯೇ ಈ ಮನೆಯ ಪಕ್ಕದಲ್ಲಿ ಸೆಪ್ರೇಟ್ ಆದಂತಹ ಬಾತ್ರೂಮ್ ಮತ್ತು ಟಾಯ್ಲೆಟ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಫೈನಲಿ ಯಾರೆಲ್ಲ ಲೋ ಬಜೆಟಲ್ಲಿ ಲಾಭದಾಯಕ ಮತ್ತು ಎಲ್ಲ ಅನುಕೂಲಗಳನ್ನು ಒಳಗೊಂಡಿರುವಂತಹ ಪ್ರಾಪರ್ಟಿ ಸರ್ಚ್ ಮಾಡ್ತಾ ಇರ್ತಾರ ಅಂಥವರಿಗೆ ಈ ಒಂದು ಜಾಗ ಮನೆ ತುಂಬಾ ಚೆನ್ನಾಗಿದೆ.
ಎನಿವೇಸ್ ಈ ಒಂದು ಪ್ರಾಪರ್ಟಿಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತ್ಯಾಗರ್ತಿ ರೋಡ್ ಸಮೀಪದ ಅಡ್ಡೇರಿ ಗ್ರಾಮದಲ್ಲಿ ಈ ಪ್ರಾಪರ್ಟಿ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 20 ಲಕ್ಷ ಹೇಳ್ತಾರೆ, ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಮೆನ್ಷನ್ ಮಾಡಿದ್ದೇವೆ. ಸೊ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ನೇರವಾಗಿ ಮಾಲೀಕರನ್ನು ಸಂಪರ್ಕಿಸಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.